ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 4 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ಮತ್ತು ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂದರೆ 2024ನೇ ಸಾಲಿನ ಪ್ರತಿಷ್ಠಿತ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಪ್ರೊಫೆಸರ್ BR ಕಾಂಬೋಜ್, ಹರಿಯಾಣ ರಾಜ್ಯದವರು. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಚೌಧಾರಿಯ ಚರಣ್ ಸಿಂಗ್ ಹರಿಯಾಣ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ವೈಸ್ ಚಾನ್ಸಲರ್ ಆಗಿರತಕ್ಕಂಥ ಪ್ರೊಫೆಸರ್ BR ಕಾಂಬೋಜ್ ಆನರ್ಡ್ ವಿತ್ MS ಸ್ವಾಮಿನಾಥನ್ ಅವಾರ್ಡ್. ಹಾಗಾದರೆ ನೋಡಿ, ಇವರು ಹರಿಯಾಣದವರು. ಹರಿಯಾಣದಲ್ಲಿ ಕಂಡುಬರತಕ್ಕಂಥ ಚೌಧರಿ ಚರಣ್ ಸಿಂಗ್ ಹರಿಯಾಣ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನದಲ್ಲಿ ವಿಸ್ತರಣಾ ತಂತ್ರಜ್ಞರಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ MS ಸ್ವಾಮಿನಾಥನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾದರೆ MS ಸ್ವಾಮಿನಾಥನ್ ಕುರಿತು ಅಥವಾ ಪ್ರಶಸ್ತಿಯನ್ನು ಕುರಿತು ನಾವು ನೋಡೋದಾದರೆ, ಈ ಒಂದು ಪ್ರಶಸ್ತಿಯನ್ನು ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಸಂಸ್ಥೆಯು ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಗೌರವಿಸಲು ಕೃಷಿಯಲ್ಲಿ ನಾಯಕತ್ವಕ್ಕಾಗಿ, ನೋಡಿ, ಕೃಷಿಯ ಒಂದು ಕ್ಷೇತ್ರಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದರ ಒಂದು ನಾಯಕತ್ವಕ್ಕಾಗಿ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದರೆ ನೋಡಿ, ಮಂಕೊಂಬು ಸಾಂಬಶಿವನ್ ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಮಂಕೊಂಬು ಸಾಂಬಶಿವನ್ ಸ್ವಾಮಿನಾಥನ್, ಸಂಪೂರ್ಣ ಇವರ ಪೂರ್ಣ ರೂಪ ಇದು. MS ಸ್ವಾಮಿನಾಥನ್ ಇದೇ ವರ್ಷ ಅಂದರೆ ನೋಡಿ, ಹೋದ ವರ್ಷ ಸೆಪ್ಟೆಂಬರ್ 28, 2023ರಂದು ನಿಧನ ಹೊಂದುತ್ತಾರೆ. MS ಸ್ವಾಮಿನಾಥನ್ ಅವರನ್ನು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರನ್ನು ಜಾಗತಿಕ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಗೌರವಿಸಲಾಗುತ್ತದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರತಕ್ಕಂಥ ಹಟ್ಟಿ ಸಮುದಾಯ ಅಥವಾ ಹಟ್ಟಿ ಕಮಿಟಿಗೆ ಪರಿಶಿಷ್ಟ ಪಂಗಡ ST ಸ್ಥಾನಮಾನವನ್ನು ನೀಡಲಾಗಿದೆ? ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ನೋಡಿ, ಹಟ್ಟಿ ಎಂಬತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರತಕ್ಕಂಥ ಕಾರಣದಿಂದಾಗಿ ಆಪ್ಷನಲ್ಲಿ ಕರ್ನಾಟಕ ಅಂತ ಇದ್ದರೆ ಹಾಕೋ ಚಾನ್ಸಸ್ ಇರುತ್ತೆ. ಆದರೆ ಹಟ್ಟಿ ಸಮುದಾಯ ಕಂಡುಬರುವುದು ಹಿಮಾಚಲ ಪ್ರದೇಶದಲ್ಲಿ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಹಿಮಾಚಲ ಪ್ರದೇಶ್ ಇಂಪ್ಲಿಮೆಂಟ್ಸ್ ST ಟ್ಯಾಗ್ ಫಾರ್ ಹಟ್ಟೀಸ್ ಅಂತ ಹೇಳಿದೆ. ನೋಡಿ, ಇದು ಹಟ್ಟೀಸ್ ಎಂಬುದು ಒಂದು ಸಮುದಾಯವಾಗಿದೆ. ಸೊ ಈ ಒಂದು ಸಮುದಾಯಕ್ಕೆ ಇದೀಗ ST ಟ್ಯಾಗನ್ನು ನೀಡಲಾಗಿದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ನೋಡಿ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು, ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಸಿಮ್ರೌರ್ ಜಿಲ್ಲೆಯ ಟ್ರಾನ್ಸ್ಗಿರಿ ಪ್ರದೇಶದಲ್ಲಿ ಹಟ್ಟಿ ಸಮುದಾಯ ಕಂಡುಬರುತ್ತದೆ. ಈ ಸಮುದಾಯವನ್ನು ಹಿಮಾಚಲ ಪ್ರದೇಶ ಸರ್ಕಾರವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಅವರ ಒಂದು ಸ್ಥಾನಮಾನವನ್ನು ನೀಡಿದೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಡೇವಿಡ್ ವಾರ್ನರ್ ಜನವರಿ 2024ರಲ್ಲಿ ಟೆಸ್ಟ್ ಕ್ರಿಕೆಟ್ನ ನಂತರ ODI ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಹಾಗಾದರೆ ಇವರು ಯಾವ ದೇಶದ ಪ್ರಸಿದ್ಧ ಕ್ರಿಕೆಟಿಗ? ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಡೇವಿಡ್ ವಾರ್ನರ್ ಕನ್ಫರ್ಮ್ಸ್ ಇಸ್ ರಿಟೈರ್ಮೆಂಟ್ ಫ್ರಮ್ ಒನ್ ಡೇ ಇಂಟರ್ನ್ಯಾಷನಲ್ಸ್ ಆ್ಯಸ್ ವೆಲ್ ಆಸ್ ಟೆಸ್ಟ್ಸ್. ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ಈ ಹಿಂದೆ ಅವರು ನಿವೃತ್ತಿಯನ್ನು ಘೋಷಿಸಿದ್ದರು. ಟೆಸ್ಟ್ನ ನಂತರ ಈಗ ಒನ್ ಡೇಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಇವರ ಕೊನೆಯ ಒಂದು ಟೆಸ್ಟ್ ಪಂದ್ಯ ಪಾಕಿಸ್ತಾನದ ವಿರುದ್ಧ ಜನವರಿ 3ರಂದು ಸಿಡ್ನಿಯಲ್ಲಿ ಆಡಲಿದ್ದಾರೆ. ಅದು ಅವರ ಕೊನೆಯ ವೃತ್ತಿ ಜೀವನದ ಕೊನೆಯ ಟೆಸ್ಟ್ ಪಂದ್ಯವಾಗಲಿದೆ. ಇನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ಕೂಡ ತನ್ನ ಅಧಿಕೃತ ಖಾತೆಯ ಮೂಲಕ
ವಾರ್ನರ್ ಅವರ ODI ನಿವೃತ್ತಿಯನ್ನು ಖಚಿತಪಡಿಸಿದೆ. ODIಗಳಲ್ಲಿ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ಶತಕಗಳನ್ನು ಸಿಡಿಸಿದ ವಾರ್ನರ್ ರಿಕಿ ಪಾಂಟಿಂಗ್ ನಂತರ 2ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಉದ್ಘಾಟನೆಗೆ ಸಿದ್ಧವಾಗಿರುವ ಉತ್ತರ ಭಾರತದ ಮೊದಲ ನದಿ ಪುನರುಜ್ಜೀವನ ಯೋಜನೆ ದೇವಿಕಾ ನದಿ ಪುನರುಜ್ಜೀವನ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಜಮ್ಮು ಮತ್ತು ಕಾಶ್ಮೀರ. ನೋಡಿ, ಉತ್ತರ ಭಾರತದ ಮೊಟ್ಟ ಮೊದಲ ನದಿ ಪುನರುಜ್ಜೀವನ ಯೋಜನೆ ಅಂದರೆ ಅದು ದೇವಿಕಾ ನದಿಗೆ ಸಂಬಂಧಪಟ್ಟಂಥ ಪುನರುಜ್ಜೀವನ ಯೋಜನೆ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಈ ನದಿಯ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. PM ಮೋದಿ ಸೆಟ್ ಟು ಇನ್ವಾಯ್ಲ್ಸ್ ಅಂದರೆ ಉದ್ಘಾಟನೆಗೆ ಸಿದ್ಧವಾಗಿರತಕ್ಕಂಥ ನಾರ್ತ್ ಇಂಡಿಯಾಸ್ ಫಸ್ಟ್ ರಿವರ್ ರಿಜುವಿನೇಷನ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದರ ಹೆಸರು ದೇವಿಕಾ. ಇದು ರಿಜುವಿನೇಷನ್ ಪ್ರಾಜೆಕ್ಟ್ ಅಂದರೆ ಉತ್ತರ ಭಾರತದ ಮೊಟ್ಟ ಮೊದಲ ನದಿ ಪುನರುಜ್ಜೀವನ ಯೋಜನೆ ಅಂತ ಕರಿತೀವಿ ಇದನ್ನು. ಸೊ ಈ ಯೋಜನೆ ಹೆಸರು ದೇವಿಕಾ ಅಂತ ಹೇಳ್ತೀವಿ. ಸೊ ದೇವಿಕಾ ಎಂಬುದು ಒಂದು ನದಿಯಾಗಿದೆ. ಇದು ರಾವಿ ನದಿಯ ಉಪನದಿ. ಪಾಕಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಪಾಕಿಸ್ತಾನದ ಮೂಲಕ ಹರಿತಕ್ಕಂಥ ರಾವಿ ನದಿಯ ಉಪನದಿ ಅದು. ನೋಡಿ, ಕೇಂದ್ರ ರಾಜ್ಯ ಸಚಿವರಾಗಿರತಕ್ಕಂಥ ಜಿತೇಂದ್ರ ಸಿಂಗ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾದರೆ ನಾವು ದೇವಿಕಾ ನದಿ ಪುನರುಜ್ಜೀವನ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಸರ್ಕಾರವು ಫೆಬ್ರವರಿ 2019ರಲ್ಲಿ ನಮಾಮಿ ಗಂಗೆ ಮಾದರಿಯಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿತು. ನೋಡಿ, ಈ ಯೋಜನೆ ಫೆಬ್ರವರಿ 2019ರಲ್ಲೇ ಪ್ರಾರಂಭವಾಗಿದೆ. ಓಕೆ, ಸೊ ಹಾಗಾದರೆ ದೇವಿಕಾ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ದೇವಿಕಾ ನದಿಯು ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ ಜಿಲ್ಲೆಯ ಬೆಟ್ಟದ ಸುದ್ ಅಂದರೆ ಮಹಾದೇವ ದೇವಸ್ಥಾನದಿಂದ ಹುಟ್ಟುತ್ತದೆ ಮತ್ತು ಇದು ಪಾಕಿಸ್ತಾನದ ರಾವಿ ನದಿಯನ್ನು ಸೇರುತ್ತದೆ. ಸೊ ನಮಾಮಿ ಗಂಗೆ ಯೋಜನೆಯಡಿಯಲ್ಲಿ ಇದನ್ನು ಇನಾಗ್ರೇಷನ್ ಮಾಡಲಾಗ್ತಾ ಇದೆ. ನಮಾಮಿ ಗಂಗೆ ಕಾರ್ಯಕ್ರಮದ ಬಗ್ಗೆ ನಾವು ನೋಡೋದಾದರೆ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಜೂನ್ 2014ರಲ್ಲಿ ಜಾರಿಗೆ ತಂದಿದೆ. ಓಕೆ, ಸೊ ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ನೋಡಿ, 5ನೇ ಕ್ವಶನ್ನು, ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು ರಾಜೀವ್ ಗಾಂಧಿ ಸ್ವರೋಜ್ಗಾರ್ ಸ್ಟಾರ್ಟ್ಅಪ್ ಯೋಜನೆ ರಾಜೀವ್ ಗಾಂಧಿ ಸ್ವರೋಜ್ಗಾರ್ ಸ್ಟಾರ್ಟ್ಅಪ್ ಯೋಜನೆಯನ್ನು ಪ್ರಾರಂಭಿಸಿದೆ? ರಾಜೀವ್ ಗಾಂಧಿ ಸ್ವರೋಜ್ಗಾರ್ ಸ್ಟಾರ್ಟ್ಅಪ್ ಯೋಜನಾ. ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಮಾಚಲ ಗವರ್ನಮೆಂಟ್ ಅಪ್ರೂವ್ಸ್ ಸ್ಟಾರ್ಟ್ಅಪ್ ಸ್ಕೀಮ್ ಲಿಂಕ್ಡ್ ಟು ಸೋಲಾರ್ ಪ್ರಾಜೆಕ್ಟ್ ಫಾರ್ ಯೂತ್ಸ್. ಸೋಲಾರ್ ಪ್ರಾಜೆಕ್ಟ್ ಅಂದರೆ ಸೋಲಾರ್ ಪ್ರಾಜೆಕ್ಟ್ಗಳಿಗೆ ಯುವಕರನ್ನು ಪ್ರೇರೇಪಿಸುವ ಉದ್ದೇಶದಿಂದಾಗಿ ಇದೀಗ ಸ್ಟಾರ್ಟಪ್ಪನ್ನು ಹಿಮಾಚಲ ಪ್ರದೇಶ ಜಾರಿಗೆ ತಂದಿದೆ. ಆ ಹಿಮಾಚಲ ಪ್ರದೇಶ ಜಾರಿಗೆ ತಂದಿರತಕ್ಕಂಥ ಹೆಸರು ರಾಜೀವ್ ಗಾಂಧಿ ಸ್ವರೋಜ್ಗಾರ್ ಸ್ಟಾರ್ಟ್ಅಪ್ ಯೋಜನೆ ಅಂತ ಕರಿತೀವಿ. ಈ ಉಪಕ್ರಮವು 21 ವರ್ಷದಿಂದ 45 ವರ್ಷದ ಒಳಗಿನ ಯುವ ಜನರಿಗೆ ಸೌರ ವಿದ್ಯುತ್ ಯೋಜನೆ SPPs ಅಂತ ಹೇಳ್ತೀವಿ, ಸೌರ ವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಅಂದರೆ ರಾಜ್ಯ ಸರ್ಕಾರದ ಸ್ವಚ್ಛ ಇಂಧನ ಉಪಕ್ರಮಗಳನ್ನು ಉತ್ತೇಜಿಸುವುದು ಈ ಕಾರ್ಯಕ್ರಮದ ಅಂತಿಮ ಗುರಿಯಾಗಿದೆ. ರಾಜೀವ್ ಗಾಂಧಿ ಸ್ವರೋಜ್ಗಾರ್ ಸ್ಟಾರ್ಟ್ಅಪ್ ಯೋಜನೆಯ ಬಗ್ಗೆ ನಾವು ನೋಡೋದಾದರೆ ಯೋಜನೆಯು ಗ್ರಾಮೀಣ ಯುವಕರನ್ನು ತಮ್ಮ ಭೂಮಿಯಲ್ಲಿ ಗ್ರಾಮೀಣ ಯುವಕರು ತಮ್ಮ ಭೂಮಿಯಲ್ಲಿ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ. ಇದರಿಂದ ಸ್ವಯಂ ಉದ್ಯೋಗ ಅವಕಾಶಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಹಾಗಾದರೆ ಇದು ಹೆಚ್ಚಿನ ಫೋಕಸ್ ನೀಡತಕ್ಕಂಥದ್ದು ಈ ಯೋಜನೆ. ಸರ್ಕಾರದ ಉಪಕ್ರಮವು 100 KW-ನಿಂದ 500 KW-ವರೆಗೆ ಸಾಮರ್ಥ್ಯದೊಂದಿಗೆ SSPಗಳ ಸ್ಥಾಪನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ರಾಜ್ಯದ ನವೀಕರಿಸಬಹುದಾದ ಇಂಧನ ಗುರಿಗಳಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತದೆ. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಈ SCR ಪೋರ್ಟಲ್, ಗಮನಿಸಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. ಈ SCR ಪೋರ್ಟಲ್ ಕೆಳಗಿನ ಯಾವುದರೊಂದಿಗೆ ಸಂಬಂಧಪಟ್ಟಿದೆ?
ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಈ SCR ಪೋರ್ಟಲನ್ನು ಜಾರಿಗೆ ತಂದಿದೆ. ಹಾಗಾದರೆ ಏನಿದು ಪೋರ್ಟಲ್ ಅಂತ ಅಂದರೆ, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಎಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡುತ್ತದೆಯೋ ಆ ಪ್ರಕರಣದ ಎಲ್ಲ ಮಾಹಿತಿಯನ್ನು ಈ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡುತ್ತದೆ. ಈ ಪೋರ್ಟಲನ್ನು ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ಸುಪ್ರೀಂ ಕೋರ್ಟ್ನ ಎಲ್ಲ ದಾಖಲೆಗಳೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಸೊ ಈ ಮೂಲಕ ಸುಪ್ರೀಂ ಕೋರ್ಟ್ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಅದರ ಬಗ್ಗೆ ಇದೀಗ ನ್ಯೂಸಲ್ಲಿದೆ. ಏನು ನ್ಯೂಸಲ್ಲಿ ಅಂತಂದರೆ, 1 ವರ್ಷದ ಅವಧಿಯಲ್ಲಿ ಅಂದರೆ 2023 ಜನವರಿಯಲ್ಲಿ ಇದನ್ನು ಜಾರಿಗೆ ತಂದಿತ್ತು. 1 ವರ್ಷದ ಅವಧಿಯಲ್ಲಿ 36,000 ಜಡ್ಜ್ಮೆಂಟ್ಗಳು ಆಗಿದೆ. ಸೊ ಈ ಜಡ್ಜ್ಮೆಂಟ್ಗಳನ್ನು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂದರೆ ಪ್ರತಿಯೊಂದು ಭಾಷೆಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ಡ್ ಲ್ಯಾಂಗ್ವೇಜಲ್ಲಿ ಈಗ ಬಿಡುಗಡೆ ಮಾಡಲಾಗಿದೆ. ಸೊ ಯಾವುದರಲ್ಲಿ ಈ SCR ಪೋರ್ಟಲ್ ಅಂತ ಹೇಳ್ತೀವಿ. ಈ ಪೋರ್ಟಲಲ್ಲಿ ಬಿಡುಗಡೆ ಮಾಡಿದ್ರಿಂದ ಟೋಟಲ್ ಆಗಿ ಸುಪ್ರೀಂ ಕೋರ್ಟ್ 1 ವರ್ಷದ ಅವಧಿಯಲ್ಲಿ 36,000 ಜಡ್ಜ್ಮೆಂಟ್ ನೀಡಿದೆ. ಆ ಸಂಪೂರ್ಣ ಜಡ್ಜ್ಮೆಂಟ್ನ ದಾಖಲೆಯೊಂದಿಗೆ ಇದರಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಈ SCR ಪೋರ್ಟಲ್ ಎಂಬುದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳು ಅಥವಾ ಅದು ಮಾಡಿರತಕ್ಕಂಥ ಏನು ಜಡ್ಜ್ಮೆಂಟ್ ಇರ್ತವೆ ಅದರ ಪ್ರಮುಖ ಮಾಹಿತಿಯನ್ನು ಆಯಾ ಭಾಷೆಗಳಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸೊ ಆ ಕಾರಣಕ್ಕಾಗಿ ನ್ಯೂಸ್ ಪೇಪರಲ್ಲಿ ಇದರ ಮಾಹಿತಿಯನ್ನು ಕೊಟ್ಟಿದ್ದರು. ಗಮನಿಸಿ, ಏನಂತಂದರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ತನ್ನ ಎಲ್ಲ 36,000 ತೀರ್ಪುಗಳನ್ನು ಪ್ರತ್ಯೇಕ ಭಾಷೆಗಳಿಗೆ ಭಾಷಾಂತರಿಸುವ ಯೋಜನೆಯು 2023ರಲ್ಲಿ ಅಭೂತಪೂರ್ವ ವೇಗವನ್ನು ಕಂಡಿದೆ. ಅಂದರೆ ಈ SCR ಪೋರ್ಟಲ್ನಲ್ಲಿ ಜನವರಿ 2023ರಿಂದ 2238 ಸರ್ವೋಚ್ಚ ನ್ಯಾಯಾಲಯದ ವಿವಿಧ ತೀರ್ಪುಗಳ ಸಮಗ್ರ ಮಾಹಿತಿಯೊಂದಿಗೆ ಅಳವಡಿಸಿದ ಪ್ರಾರಂಭವಾಗಿದೆ ಮತ್ತು 31,000ಕ್ಕೂ ಹೆಚ್ಚು ತೀರ್ಪುಗಳೊಂದಿಗೆ ವರ್ಷವನ್ನು ಕೊನೆಗೊಳಿಸಿದೆ. ಅಂದರೆ ಈ ಯೋಜನೆ ಜಾರಿಗೆ ಬಂದು 1 ವರ್ಷವನ್ನು ಪೂರ್ಣ ಮಾಡಿದೆ. ಹಾಗಾದರೆ ಈ SCR ಪೋರ್ಟಲ್ ಕುರಿತು ನಾವು ನೋಡೋದಾದರೆ, ಇದು ಅಧಿಕೃತ ಕಾನೂನು ವರದಿಯಲ್ಲಿ ವರದಿಯಾಗಿರುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಡಿಜಿಟಲ್ ಆವೃತ್ತಿಯನ್ನು ಒದಗಿಸುವ ಉಪಕ್ರಮವಾಗಿದೆ. ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಸಹಾಯದಿಂದ ಸುಪ್ರೀಂ ಕೋರ್ಟ್ ಸರ್ಚ್ ಇಂಜಿನನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಕೆಳಗಿನ ಯಾವ ಸಂಸ್ಥೆಯು 2024ರ ವರ್ಷವನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಶಿಸ್ತಿನ ವರ್ಷ, ನೋಡಿ, ಇಯರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್ ಇಯರ್ ಅಂತ ಘೋಷಣೆ ಮಾಡಿದೆ. ಯಾವುದು ಅಂತ ಕೇಳಿದರೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ನಿಮಗೆ. ಸರಿಯಾದಂಥ ಉತ್ತರ ಇರೇಡಾ ಅಂದರೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಗಮನಿಸಿ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇದು ಈ ವರ್ಷ ಅಂದರೆ 2024 ಟು ಬಿ ನೇಮ್ಡ್ ಇಯರ್ ಆಫ್ ದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್ ಟು ಮಾರ್ಕ್ ಇರೇಡಾಸ್ ಆಫ್, ನೋಡಿ ಇರೇಡಾಸ್ ಈ ಒಂದು ಪ್ರಮುಖ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ಜನವರಿ 2ರಂದು PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಕಾರ್ಯತಂತ್ರ ಮತ್ತು ಭೌಗೋಳಿಕ ಪ್ರದೇಶಗಳಲ್ಲಿ ಇರೇಡಾ ಈ ಒಂದು 2024 ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಶಿಸ್ತಿನ ವರ್ಷ ಅಂತ ಘೋಷಣೆ ಮಾಡಿದೆ. ಹೊಸ ವರ್ಷ 2024 ಭಾರತೀಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುಮಾರ್ ದಾಸ್ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ನಾವು IREDA ಬಗ್ಗೆ ನೋಡೋದಾದರೆ, ಇದು ಸ್ಥಾಪನೆಯಾಗಿದ್ದು 1987ರಲ್ಲೇ. ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು ಪ್ರದೀಪ್ ಕುಮಾರ್ ದಾಸ್. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. IRDA ಅಂದರೆ ಇರೇಡಾ ಅನ್ನು ಸಾರ್ವಜನಿಕ ಸೀಮಿತ ಕಂಪನಿಯಾಗಿ ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಯಾಗಿ ಜಾರಿಗೆ ಮಾಡಲಾಗಿದೆ. ಇದೊಂದು ನೋಡಿ, ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಯಾಗಿದೆ. ಪ್ರಸ್ತುತ ಇರೇಡಾ ಕೇಂದ್ರದ ಮಿನಿರತ್ನ ವರ್ಗ 1ರಲ್ಲಿ ಕಂಡುಬರುತ್ತದೆ. ನೋಡಿ, ಮಿನಿರತ್ನ ಕಂಪನಿ ಇದು. ಓಕೆ, ಸೊ ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ
ಯು ಎಸ್ ಸೆನ್ಸಸ್ ಬ್ಯೂರೋ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಇತ್ತೀಚೆಗೆ ಯು ಎಸ್ ಸೆನ್ಸಸ್ ಬ್ಯೂರೋ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ 2023ರಲ್ಲಿ ಅಂದರೆ ಇಂದಿನ ವರ್ಷ 2023ರ ವರ್ಷದಲ್ಲಿ ಜಾಗತಿಕ ಜನಸಂಖ್ಯೆಯು ಎಷ್ಟು ಹೆಚ್ಚಾಗಿದೆ ನೋಡಿ. ಜಾಗತಿಕ ಜನಸಂಖ್ಯೆ 2023ರಲ್ಲಿ 75 ಮಿಲಿಯನ್ ಹೆಚ್ಚಾಗಿದೆ ಸ್ನೇಹಿತರೆ. ಅಂದರೆ 7.5 ಕೋಟಿ ಜನಸಂಖ್ಯೆ ಹೆಚ್ಚಾಗಿರತಕ್ಕಂಥದ್ದು. ಕೇವಲ ಒಂದೇ ವರ್ಷದಲ್ಲಿ ಜಾಗತಿಕ ಜನಸಂಖ್ಯೆ 75 ಮಿಲಿಯನ್ ಅಥವಾ 7.5 ಕೋಟಿ ಹೆಚ್ಚಾಗಿದೆ ಎಂದು ಯು ಎಸ್ ಸೆನ್ಸಸ್ ಬ್ಯೂರೋ ಬಿಡುಗಡೆ ಮಾಡಿದೆ. ಸೊ ಈ ವರದಿಯ ಪ್ರಕಾರ 2024 ಜನವರಿ ವೇಳೆಗೆ 8 ಬಿಲಿಯನ್ ಜನಸಂಖ್ಯೆ ದಾಟಿದೆ ನೋಡಿ. 8 ಬಿಲಿಯನ್ ಜನಸಂಖ್ಯೆ ದಾಟಿದೆ. ಆದರೆ 2024ರ ವೇಳೆಗೆ 8 ಬಿಲಿಯನ್ ದಾಟಿದೆ. ಆದರೆ 2023 ಸಂಪೂರ್ಣವಾಗಿ 75 ಮಿಲಿಯನ್ ಜನಸಂಖ್ಯೆ ಹೆಚ್ಚಳ ಕಂಡಿದೆ. ಹಾಗಾದರೆ ಡೀಟೇಲ್ಸನ್ನು ನೋಡೋಣ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ವರ್ಲ್ಡ್ ಪಾಪ್ಯುಲೇಷನ್ ಅಪ್ ಆಗಿದೆ, ಅಂದರೆ ಹೆಚ್ಚಿಗೆಯಾಗಿರತಕ್ಕಂಥದ್ದು 75 ಮಿಲಿಯನ್ ದಿಸ್ ಇಯರ್. ಅಂದರೆ 2023ರ ವರ್ಷ ಏನಿದೆ ಟೋಟಲ್ ಆಗಿ 75 ಮಿಲಿಯನ್ ಜನಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಟಾಪಿಂಗ್ 8 ಬಿಲಿಯನ್ ಬೈ ಜನವರಿ 1, ಅಂದರೆ 2024ರ ಜನವರಿ 1ರ ವೇಳೆಗೆ 8 ಬಿಲಿಯನ್ ದಾಟಿದೆ. ಸೊ ಹಿಂದೆ 2023ರ ಜನವರಿಯಲ್ಲಿ 7.94 ಬಿಲಿಯನ್ ಜನಸಂಖ್ಯೆ ಇತ್ತು. ಅದು 2024 ಜನವರಿ 1ರ ವೇಳೆಗೆ ಅದು 8 ಬಿಲಿಯನ್ ದಾಟಿದೆ ಎಂದು ವರದಿ ಮಾಡಿದೆ. ಅಂದರೆ ಕೇವಲ ಒಂದೇ ವರ್ಷದಲ್ಲಿ 8.5 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. 7.5 ಕೋಟಿ ಜನಸಂಖ್ಯೆ ಅಂದರೆ 75 ಮಿಲಿಯನ್ ಹೆಚ್ಚಾಗಿದೆ. ಯು ಎಸ್ ಸೆನ್ಸಸ್ ಬ್ಯೂರೋ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಕಳೆದ ವರ್ಷ ವಿಶ್ವದ ಜನಸಂಖ್ಯೆಯು 75 ಮಿಲಿಯನ್ ಜನರು ಹೆಚ್ಚಾಗಿದೆ ಎಂದು ವರದಿ ಮಾಡಿದೆ. ಇದು ಜನವರಿ 1, 2024ರಂದು 8 ಬಿಲಿಯನ್ನನ್ನು ಮೀರಿಸುತ್ತದೆ ಎಂದು ವರದಿ ಮಾಡಿದೆ. ಅಂದರೆ ಯು ಎಸ್ ಸೆನ್ಸಸ್ ಬ್ಯೂರೋ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಕಳೆದ ವರ್ಷ ವಿಶ್ವದ ಜನಸಂಖ್ಯೆಯು 75 ಮಿಲಿಯನ್ ಜನರು ಹೆಚ್ಚಾಗಿದೆ. ಅಂದರೆ 2023ರಲ್ಲಿ ಜನವರಿ 1, 2024 8 ಬಿಲಿಯನ್ ಮೀರಿದೆ. ಇದು ಪ್ರಮುಖ ವರದಿಗಳನ್ನು ಕುರಿತು ನಾವು ನೋಡೋದಾದರೆ ನೋಡಿ, ಜನವರಿ 1, 2024ರಂದು ಅಂದಾಜು ಜನಸಂಖ್ಯೆ 8 ಬಿಲಿಯನ್ ದಾಟಿದೆ. ಅದೇ ಜನವರಿ 1, 2023ರಲ್ಲಿ ಇದು 7.94 ಬಿಲಿಯನ್ ಇತ್ತು. ಆದರೆ ಈಗ 8 ಬಿಲಿಯನ್ ದಾಟಿರ್ತಕ್ಕಂಥದ್ದು. ಓಕೆ, ಸೊ 2023ರಲ್ಲಿ ಜಾಗತಿಕ ಜನಸಂಖ್ಯೆಯು ಸರಿಸುಮಾರು 75 ಮಿಲಿಯನ್ ಹೆಚ್ಚಾಗುವ ನಿರೀಕ್ಷೆ ಇದೆ. ನೆಕ್ಸ್ಟ್ ನೋಡಿ, ಜನಸಂಖ್ಯೆಯು 1 ಬಿಲಿಯನ್ ಹೆಚ್ಚಾಗಲು 11 ವರ್ಷಗಳನ್ನು ತೆಗೆದುಕೊಳ್ತಾ ಇದೆ. ನೋಡಿ, 1 ಬಿಲಿಯನ್ ಅಂದರೆ 100 ಕೋಟಿ ಜನಸಂಖ್ಯೆ ಹೆಚ್ಚಾಗಲು 11 ವರ್ಷವನ್ನು ತೆಗೆದುಕೊಳ್ತಾ ಇದೆ. ಅಂದರೆ ಒಂದು ವರ್ಷಕ್ಕೆ ಸರಿಸುಮಾರು 9 ಕೋಟಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಇದರ ಪ್ರಮುಖ ಅಂಶಗಳನ್ನು ಕುರಿತು ನೋಡೋಣ. UN ವರದಿ 2022ರ ಪ್ರಕಾರ 2050ರ ವೇಳೆಗೆ ಜಾಗತಿಕ ಜನಸಂಖ್ಯೆಯ ಅರ್ಧದಷ್ಟು ಜನರು ಕೇವಲ 8 ದೇಶಗಳಲ್ಲಿ ಇರಲಿದ್ದಾರೆ. ಇವುಗಳಲ್ಲಿ ಭಾರತ ಅಗ್ರಸ್ಥಾನ. ನೆಕ್ಸ್ಟ್ ಕಾಂಗೋ, ಈಜಿಪ್ಟ್, ಇಥಿಯೋಪಿಯಾ, ಪಾಕಿಸ್ತಾನ, ನೈಜೀರಿಯಾ, ಫಿಲಿಪೈನ್ಸ್, ತಾಂಜಾನಿಯಾ ಸೇರಿವೆ. ಪ್ರಸ್ತುತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಟಾಪ್ 5 ದೇಶಗಳನ್ನು ನೋಡೋಣ. ಭಾರತ, ಚೀನಾ, ಅಮೇರಿಕಾ, ಇಂಡೋನೇಷ್ಯಾ, ಪಾಕಿಸ್ತಾನ ಇವು ಟಾಪ್ 5 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳು. ವಿಶ್ವಸಂಸ್ಥೆಯ ಮಾಹಿತಿಯ ಪ್ರಕಾರ ಪ್ರಸ್ತುತ ಭಾರತದ ಜನಸಂಖ್ಯೆ ಟೋಟಲ್ ಆಗಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. 1.42 ಶತಕೋಟಿ, ಅಂದರೆ 1.42 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು. ಇದರಲ್ಲಿ 0 ರಿಂದ 14 ವರ್ಷ ವಯಸ್ಸಿನವರು 25% ಇದ್ದರೆ 15 ರಿಂದ 64 ವಯಸ್ಸಿನವರು 68% ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮದು ಯುವಕರ ರಾಷ್ಟ್ರ ಅಥವಾ ಯುವ ರಾಷ್ಟ್ರ ಅಂತಕ್ಕಂಥ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ. 65 ವರ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ ಕೇವಲ
7% ಇದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ದೇಶವು 2024ರಲ್ಲಿ ಬ್ರಿಕ್ಸ್ನ ಪೂರ್ಣ ಅಧ್ಯಕ್ಷರಾಗಿ ಆತಿಥ್ಯವನ್ನು ವಹಿಸಲಿದೆ? ಸೊ ನೋಡಿ, ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ರಷ್ಯಾ. ಇಲ್ಲಿ ಗಮನಿಸಿ, ಹೋದ ಸರಿ ಯಾವುದು ಅಂದರೆ 2023ರಲ್ಲಿ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದಿತ್ತು. ಇದು ಕ್ರಮವಾಗಿ ರೊಟೇಟ್ ಆಗ್ತಾ ಇರುತ್ತೆ. ಈ ಪ್ರಕಾರ ನೋಡೋದಾದರೆ ಬ್ರೆಜಿಲ್ ಆತಿಥ್ಯವನ್ನು ವಹಿಸಿಕೊಳ್ಳಬೇಕಾಗಿತ್ತು, ಆದರೆ ಬ್ರೆಜಿಲ್ ಆತಿಥ್ಯವನ್ನು ವಹಿಸಿಕೊಳ್ಳಿಲ್ಲ. ರಷ್ಯಾ ಆತಿಥ್ಯವನ್ನು ವಹಿಸಿಕೊಂಡಿದೆ. ಅಂದರೆ ಪೂರ್ಣವಾಗಿ 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ರಷ್ಯಾ ಅಧಿಕಾರವನ್ನು ವಹಿಸಿಕೊಂಡಿದೆ. ಯಾವುದೇ ಒಂದು ದೇಶ ಬ್ರಿಕ್ಸ್ನ ಆತಿಥ್ಯವನ್ನು ವಹಿಸಿದರೆ 1 ವರ್ಷದ ವೇಳೆಗೆ ಅದು ಆತಿಥ್ಯವನ್ನು ವಹಿಸಿರುತ್ತೆ. ಹೀಗೆ ಬ್ರೆಜಿಲ್ ಈ ವರ್ಷ ವಹಿಸಿಲ್ಲ, ಆದರೆ ರಷ್ಯಾ ಈ ವರ್ಷ ಬ್ರಿಕ್ಸ್ನ ಆತಿಥ್ಯವನ್ನು ವಹಿಸಿದೆ. ಓಕೆ, ಯಾಕಂದರೆ ಕ್ರಮವಾಗಿ ಆತಿಥ್ಯವನ್ನು ವಹಿಸುತ್ತಿದ್ವು. ಭಾರತ 2021ರಲ್ಲಿ ಬ್ರಿಕ್ಸ್ನ ಆತಿಥ್ಯವನ್ನು ವಹಿಸಿತ್ತು. 2022ರಲ್ಲಿ ಚೀನಾ ವಹಿಸಿತ್ತು. 2023ರಲ್ಲಿ ಸೌತ್ ಆಫ್ರಿಕಾ ವಹಿಸಿತ್ತು. ಆದರೆ 2024ರಲ್ಲಿ ಬ್ರೆಜಿಲ್ ವಹಿಸಬೇಕಾಗಿತ್ತು, ಆದರೆ ರಷ್ಯಾ ಆತಿಥ್ಯವನ್ನು ವಹಿಸಿದೆ. ಸೊ ಈ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ ಎಕ್ಸಾಮಿಗೆ. ನೀವಿಲ್ಲಿ ಗಮನಿಸಬಹುದು ಯಾಕೆ ಸುದ್ದಿಯಲ್ಲಿದೆ. ಇದೀಗ ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE, ಇಥಿಯೋಪಿಯಾ ಫಾರ್ಮಲಿ ಜಾಯಿನ್ ಬ್ರಿಕ್ಸ್. ನೋಡಿ, ಇದೀಗ ಬ್ರಿಕ್ಸ್ ಸಂಪೂರ್ಣ 10 ದೇಶಗಳ ಗುಂಪಾಗಿದೆ. ಈ ಮೊದಲು ಬ್ರಿಕ್ಸ್ ಕೇವಲ 5 ದೇಶಗಳ ಗುಂಪಾಗಿತ್ತು, ಈಗ 10 ದೇಶಗಳ ಗುಂಪಾಗಿದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ನಾವು. ಜನವರಿ 1, 2024ರಂದು ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದ್ದಾವೆ ಇವು ಬ್ರಿಕ್ಸನ್ನು ಹೊಸ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿವೆ. ಈ ನೋಡಿ ಯಾವಾಗ ಅಂತ ಕೇಳ್ತಾರೆ. ಸೊ ಈ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ, ಜನವರಿ 1, 2024. ಓಕೆ, ಸೊ ಈ ಡೇಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಅವುಗಳನ್ನು ಪೂರ್ಣ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಯಿತು ಅಂತ ಕೇಳಿದರೆ ಜನವರಿ 1, 2024ರಂದು. ಸೊ ಈ ಮೂಲಕ ಈ 5 ದೇಶಗಳು ಸೇರ್ಪಡೆಯೊಂದಿಗೆ 10 ದೇಶಗಳ ಸಂಘಟನೆಯಾಗಿ ಇದೀಗ ಮಾರ್ಪಟ್ಟಿದೆ. ಹಾಗಾದರೆ ಇಂದಿನ ವರ್ಷ ಅಂದರೆ 2023ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ 15ನೇ ಬ್ರಿಕ್ಸ್ ಶೃಂಗಸಭೆ. ನೋಡಿ, 15ನೇ ಆವೃತ್ತಿ ಇದ್ದದ್ದು ಬ್ರಿಕ್ಸ್ ಶೃಂಗಸಭೆ. ಸೊ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಶೃಂಗಸಭೆಯಲ್ಲಿ ಇವುಗಳನ್ನು ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಅರ್ಜೆಂಟೀನಾ ಎಂಬ 6 ದೇಶಗಳನ್ನು ಗುಂಪಿಗೆ ಹೊಸ ಸದಸ್ಯರನ್ನಾಗಿ ಸೇರಿಸಲು ನಿರ್ಧರಿಸಲಾಗಿತ್ತು. ನೋಡಿ, ಎಲ್ಲಿ ಈ ಒಂದು ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ಇದೀಗ ಅರ್ಜೆಂಟೀನಾ ಬ್ರಿಕ್ಸ್ ಸದಸ್ಯನಾಗಲು ಒಪ್ಪಿಕೊಂಡಿಲ್ಲ. ಆ ಕಾರಣಕ್ಕಾಗಿ ಈ ದೇಶವು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ 6 ದೇಶಗಳು ಬ್ರಿಕ್ಸ್ನ ಸದಸ್ಯರಾಗಲು ಒಪ್ಪಿಕೊಂಡಿದ್ವು. ಆದರೆ ಅರ್ಜೆಂಟೀನಾದ ಹೊಸ ಅಧಿಕಾರಿಯಾಗಿ ಅಧ್ಯಕ್ಷರಾಗಿರತಕ್ಕಂಥ ಪ್ರಸ್ತುತ ಇರತಕ್ಕಂಥವರು ಇದೀಗ ಬ್ರಿಕ್ಸ್ಗೆ ಸೇರ್ಪಡೆಗೊಳ್ಳುವುದಿಲ್ಲ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಹೊರ ಹೋಗಿರತಕ್ಕಂಥದ್ದು ಅರ್ಜೆಂಟೀನಾ. ಇನ್ನುಳಿದಂಥ 5 ದೇಶಗಳು ಬ್ರಿಕ್ಸ್ನ ಪೂರ್ಣ ಸದಸ್ಯರಾಗಿದ್ದಾರೆ. ಈ ವರ್ಷ ರಷ್ಯಾ ಅಧ್ಯಕ್ಷತೆಯನ್ನು ವಹಿಸಲಿದೆ. ನೋಡಿ, ಸಂಪೂರ್ಣವಾಗಿ ರಷ್ಯಾ ಅಧ್ಯಕ್ಷತೆಯನ್ನು ವಹಿಸಲಿದೆ. 15ನೇ ಬ್ರಿಕ್ಸ್ ಶೃಂಗಸಭೆಯ ಮುಖ್ಯಾಂಶಗಳನ್ನು ನೋಡಿ. 15ನೇ ಬ್ರಿಕ್ಸ್ ಶೃಂಗಸಭೆ ಆಗಸ್ಟ್ 2023ರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯಿತು. 15ನೇ ಬ್ರಿಕ್ಸ್ ಶೃಂಗಸಭೆಯ ವಿಷಯ ಬ್ರಿಕ್ಸ್ ಮತ್ತು ಆಫ್ರಿಕಾ ಪರಸ್ಪರ ವೇಗವರ್ಧಿತ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬಹುಪಕ್ಷೀಯತೆಗಾಗಿ ಪಾಲುದಾರಿಕೆ ಎಂಬುದಾಗಿತ್ತು. ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕ ಸ್ಕ್ವಯರ್ ಕಿಲೋಮೀಟರ್ ಅರೆ ಅಬ್ಸರ್ವೇಟರಿ ನೋಡಿ SKAOಗೆ ಸೇರಲು ಭಾರತ ಸರ್ಕಾರವು ಔಪಚಾರಿಕವಾಗಿ ಸಹಿ ಮಾಡಿದೆ. ಹಾಗಾದರೆ ಹೊಸದಾಗಿ ಸ್ಥಾಪನೆಯಾಗ್ತಾ ಇರುವ
ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕ ಸ್ಕ್ವೇರ್ ಕಿಲೋಮೀಟರ್ ಅರೆ ಅಬ್ಸರ್ವೇಟರಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಥವಾ ಕೇಂದ್ರ ಕಚೇರಿ ಎಲ್ಲಿ ಇರಲಿದೆ ಅಥವಾ ಸರಿಯಾದಂಥ ಉತ್ತರ ಬ್ರಿಟನ್ UK ಇರಲಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬಹುದು ಸ್ಕ್ವೇರ್ ಕಿಲೋಮೀಟರ್ ಅರೆ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರೇಡಿಯೋ ಟೆಲಿಸ್ಕೋಪ್ ತೆರೆಯಲಿದೆ ಸ್ನೇಹಿತರೆ. ನೋಡಿ, ಹಾಗಾದರೆ ಕೇಳಬಹುದು ನಿಮಗೆ ಪ್ರಸ್ತುತ ಸುದ್ದಿಯಲ್ಲಿರುವ ವಿಶ್ವದ ಅತಿದೊಡ್ಡ ಅಥವಾ ಲಾರ್ಜೆಸ್ಟ್ ರೇಡಿಯೋ ಟೆಲಿಸ್ಕೋಪ್ನ ಹೆಸರೇನು ಅಂತ ಕೇಳಿದ್ರೆ, ಸೊ ಇಲ್ಲಿ ನೀವು ನೋಡಿ SKAO ಅಂತ ಹೇಳ್ತೀವಿ, ಅಂದರೆ ಸ್ಕ್ವೇರ್ ಕಿಲೋಮೀಟರ್ ಅರೆ ಪ್ರಾಜೆಕ್ಟ್. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರೇಡಿಯೋ ಟೆಲಿಸ್ಕೋಪ್ ಆಗಿದೆ. ಇದೀಗ ಭಾರತ ನೋಡಿ ರೋಲ್ ಇನ್ ಇಟ್, ಅಂದರೆ ಇದಕ್ಕೆ ಭಾರತ ಸೇರಿಕೊಂಡಿದೆ. ಇದೀಗ ಔಪಚಾರಿಕವಾಗಿ ಸಹಿ ಹಾಕಿದೆ. ಹಾಗಾದರೆ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕ ಸ್ಕ್ವೇರ್ ಕಿಲೋಮೀಟರ್ ಅರೆ ಅಬ್ಸರ್ವೇಟರಿಗೆ ಸೇರಲು ಭಾರತ ಸರ್ಕಾರವು ಔಪಚಾರಿಕವಾಗಿ ಸಹಿ ಮಾಡಿದೆ. ಸ್ಕ್ವೇರ್ ಕಿಲೋಮೀಟರ್ ಅರೆ ಇದಕ್ಕೆ ಅಟ್ ಪ್ರೆಸೆಂಟ್ಲಿ ಭಾರತ 1250 ಕೋಟಿ ರೂಪಾಯಿಗಳ ಮೆಗಾ ಬಜೆಟ್ನೊಂದಿಗೆ ಸೈನ್ಸ್ ಯೋಜನೆಯಲ್ಲಿ ಭಾರತ ಪಾಲ್ಗೊಳ್ಳುವಿಕೆಯನ್ನು ಸರ್ಕಾರ ಇದೀಗ ಅನುಮೋದಿಸಿದೆ. ಸ್ಕ್ವೇರ್ 1 ಚದುರ ಕಿಲೋಮೀಟರ್ ವ್ಯಾಪಿಸಿರುವ ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕವನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಬಹುಪಕ್ಷೀಯ ಉಪಕ್ರಮವಾಗಿದೆ. ಹಾಗಾದರೆ ಸ್ಕ್ವೇರ್ ಕಿಲೋಮೀಟರ್ ಅರೆ ಅಬ್ಸರ್ವೇಟರಿಯ ಬಗ್ಗೆ ತಿಳ್ಕೊಳ್ಳೋಣ. ಕೌನ್ಸಿಲ್ ಏನಿದೆ ಫೆಬ್ರವರಿ 2021ರಲ್ಲಿ ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕವಾದ ಸ್ಕ್ವೇರ್ ಕಿಲೋಮೀಟರ್ ಅರೆ ಅಬ್ಸರ್ವೇಟರಿಯ ಸ್ಥಾಪನೆಯನ್ನು ಅನುಮೋದಿಸಿತು. SKAO UKಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ನೋಡಿ, UKಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ರೇಡಿಯೋ ಖಗೋಳಶಾಸ್ತ್ರಕ್ಕೆ ಮೀಸಲಾಗಿರುವ ಹೊಸ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಪ್ರಸ್ತುತ SKAOನ ಸದಸ್ಯ ರಾಷ್ಟ್ರಗಳು ಗಮನಿಸಬಹುದು ನೀವು. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ 10 ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯಾವ ಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ 3ನೇ ಸ್ಥಾನ ಪಡೆದುಕೊಂಡಿದೆ. ಡೀಟೇಲ್ಸನ್ನು ನೋಡಿ. ಬೆಂಗಳೂರು ಏರ್ಪೋರ್ಟಿಗೆ ಜಗತ್ತಿನಲ್ಲೇ ನಂಬರ್ 3ನೇ ಸ್ಥಾನ ಲಭಿಸಿದೆ. ಯಾವುದರಲ್ಲಿ? ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆ ನೋಡಿ ಯಾವುದರಲ್ಲಿ ಅಂತ ಕೇಳಿದರೆ, ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ 10 ವಿಮಾನ ನಿಲ್ದಾಣಗಳಲ್ಲಿ ದೇಶದ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿವೆ. ದ್ವಿತೀಯ ಸ್ಥಾನ ಮತ್ತು ದೇಶದಲ್ಲಿ ಅಗ್ರಸ್ಥಾನ ಅತ್ಯುತ್ತಮ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಇಲ್ಲಿ ದೇಶದಲ್ಲೇ ತೃತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ವಿಶ್ವದಲ್ಲೇ ತೃತೀಯ ಸ್ಥಾನ, ದೇಶದಲ್ಲಿ ದ್ವಿತೀಯ ಸ್ಥಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಅಮೇರಿಕ ದೇಶದ ಮಿನಿಯಾಪೋಲಿಸ್ ಸೇಂಟ್ ಪಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಂಬರ್ 1 ಸ್ಥಾನದಲ್ಲಿದ್ದರೆ, ಹೈದರಾಬಾದ್ನಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ 2ನೇ ಸ್ಥಾನದಲ್ಲಿದೆ. ಇದು ಮೊದಲ ಮತ್ತು 2ನೇ ಸ್ಥಾನದಲ್ಲಿದ್ದಾವೆ. 3ನೇ ಸ್ಥಾನದಲ್ಲಿ ಕೆಂಪೇಗೌಡ ಇರತಕ್ಕಂಥದ್ದು. ಅದರ ಜೊತೆಗೆ ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣವು 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯವು ಸೂಪರ್ ಆ್ಯಪ್ನನ್ನು ಪರಿಚಯಿಸಲಿದೆ? ನೋಡಿ, ಸೂಪರ್ ಆ್ಯಪ್ ಸರಿಯಾದಂಥ ಉತ್ತರ ರೈಲ್ವೆ ಸಚಿವಾಲಯ. ಹಾಗಾದರೆ ಏನಿದು ಸೂಪರ್ ಆ್ಯಪ್? ನೋಡಿ, ಭಾರತೀಯ ರೈಲ್ವೆಯಿಂದ ಶೀಘ್ರದಲ್ಲೇ ಸೂಪರ್ ಆ್ಯಪ್ ಪರಿಚಯಗೊಳ್ಳಲಿದೆ. ಉದ್ದೇಶವೇನು ಅಂತ ಕೇಳಿದರೆ ನೋಡಿ, ರೈಲ್ವೆ ಟಿಕೆಟ್ ಕಾಯ್ದಿರಿಸಲು ಮತ್ತು ರೈಲು ಎಲ್ಲಿದೆ ಎನ್ನುವುದನ್ನು
ಪತ್ತೆ ಮಾಡಲು ಪ್ರಯಾಣಿಕರಿಗೆ ಸಹಕರಿಸುವ ಆ್ಯಪ್ ಆಗಿದೆ ಇದು. ಸೊ ನೋಡಿ, ಈ ಆ್ಯಪ್ನ ಮೂಲ ಉದ್ದೇಶವೇನು ಅಂತ ನೀವಿಲ್ಲಿ ಗಮನಿಸಬಹುದು. ಇದು ಮುಖ್ಯವಾಗಿ ಅಡ್ವಾನ್ಸಾಗಿ ಟಿಕೆಟನ್ನು ಕಾಯ್ದಿರಿಸಲು ಮತ್ತು ಅಟ್ ಪ್ರೆಸೆಂಟ್ ರೈಲು ಎಲ್ಲಿದೆ ಎನ್ನುವುದನ್ನು ಪತ್ತೆ ಮಾಡಲು ಪ್ರಯಾಣಿಕರಿಗೆ ಸಹಕಾರಿಯಾಗುವ ಸೂಪರ್ ಆ್ಯಪನ್ನು ರೈಲ್ವೆ ಇಲಾಖೆ ಶೀಘ್ರದಲ್ಲಿ ಪರಿಚಯಿಸಲಿದೆ. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ ಅಂತ ನೋಡಿ. ಕೆಳಗಿನ ಯಾರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ? ಸರಿಯಾದಂಥ ಉತ್ತರ ವೇಲು ನಾಚಿಯರ್ ಅಂತ ಹೇಳ್ತೀವಿ. ರಾಣಿ ವೇಲು ನಾಚಿಯರ್. ಜನವರಿ 3 ರಾಣಿ ವೇಲು ನಾಚಿಯರ್ ಅವರ ಜನ್ಮದಿನ. ರಾಣಿ ವೇಲು ನಾಚಿಯರ್ 1780ರಿಂದ 1790ರವರೆಗೆ ಶಿವಗಂಗಾ ಎಸ್ಟೇಟ್ನ ರಾಣಿಯಾಗಿದ್ದರು. ನೋಡಿ, ತಮಿಳುನಾಡಿನಲ್ಲಿ ಪ್ರಮುಖ ರಾಣಿಯವರು ತಮಿಳುನಾಡಿನ ಶಿವಗಂಗಾ ಎಸ್ಟೇಟ್ನ ರಾಣಿಯಾಗಿದ್ದರು. ಇವರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಯುದ್ಧ ಮಾಡಿದ ಮೊದಲ ಭಾರತೀಯ ರಾಣಿ ಈಕೆ. ಆ ಕಾರಣಕ್ಕಾಗಿ ಇವರನ್ನು ಎಲ್ಲರೂ ವೀರಮಂಗೈ ಅಥವಾ ಧೈರ್ಯಶಾಲಿ ಮಹಿಳೆ ಎಂದು ಕರೆಯಲಾಗುತ್ತದೆ. ವೀರಮಂಗೈ, ಇವರ ಬಿರುದು ವೀರಮಂಗೈ ಅಥವಾ ಧೈರ್ಯಶಾಲಿ ಮಹಿಳೆ. ತಮಿಳುನಾಡಿನ ಪ್ರಸಿದ್ಧ ಮಹಿಳೆಯವರು. ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊಟ್ಟ ಮೊದಲ ರಾಣಿ ಎಂಬ ಹೆಗ್ಗಳಿಕೆ ಇವರ ಹೆಸರಲ್ಲಿದೆ. ಸೊ ಇಂದು ಮೊದಲ ಮಹಿಳಾ ಶಿಕ್ಷಕಿಯಾಗಿರತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ ಕೂಡ. ಆ ಕಾರಣಕ್ಕಾಗಿ ಕೂಡ ನ್ಯೂಸಲ್ಲಿತ್ತು. ಸೊ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆಯವರು 1848ರಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಅವರ ಪತಿ ಜ್ಯೋತಿಬಾ ಫುಲೆ ಅವರೊಂದಿಗೆ ಬಾಲಕಿಯರ ಶಾಲೆಯನ್ನು ತೆರೀತಾರೆ. ಅವರು ನಿರ್ಗತಿಕ ಮಹಿಳೆಯರಿಗಾಗಿ ಆಶ್ರಯವನ್ನು 1864ರಲ್ಲಿ ಸ್ಥಾಪಿಸಿದರು. ಮತ್ತು ಜ್ಯೋತಿಬಾ ಫುಲೆಯವರು ಪ್ರವರ್ತಕ ಸಂಸ್ಥೆಯಾದ ಸತ್ಯಶೋಧಕ ಸಮಾಜದಲ್ಲಿ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ಇವರು ವಹಿಸ್ತಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.